ನಮಸ್ಕಾರ, ಗುಡ್ ಈವ್ನಿಂಗ್. ಇದು ನ್ಯೂಸ್ ಅಟ್ 4. ನಾನು ಹರೀಶ್ ನಾಗರಾಜ್. ಮೊದಲಿಗೆ ಒಂದು ಕೋಲಾರದಿಂದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೋಲಾರದಲ್ಲಿ ಮಹಿಳೆ ಮೇಲೆ ಆಸಿಡ್ ದಾಳಿಗೆ ಯತ್ನಿಸಿದ್ದಾರೆ. ಆಸಿಡ್ ದಾಳಿಯಿಂದ ತಪ್ಪಿಸಿಕೊಂಡಂತ ಮಹಿಳೆ ಕೋಲಾರದ KGFನ ತಾಲೂಕು AG ಬ್ಲಾಕ್ನಲ್ಲಿ ಘಟನೆ ನಡೆದಿದ್ದು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೋಲಾರದಲ್ಲಿ ಮಹಿಳೆ ಮೇಲೆ ಆಸಿಡ್ಗೆ ಟ್ರೈ ಮಾಡಿದ್ದಾರೆ. ಕೋಲಾರದ KGF ತಾಲೂಕು AG ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ. ಆ ಮಹಿಳೆ ಅವರಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಸುದ್ದಿ ಸಿಗ್ತಾ ಇದೆ. ಮಹಿಳಾ ಪರ ಹೋರಾಟಗಾರ್ತಿ ಸುಧಾ ಅವರ ಮೇಲೆ ಹಲ್ಲೆ ಆಗಿದೆಯಂತೆ. ದುಷ್ಕರ್ಮಿಗಳಿಂದ ಸುಧಾ ಅವರ ಮೇಲೆ ಆಸಿಡ್ ದಾಳಿಗೆ ಯತ್ನಿಸಿದ್ದಾರೆ. ಪ್ರಾಣಾಪಾಯದಿಂದ ಸುಧಾ ಅವರು ಪಾರಾಗಿದ್ದಾರೆ. ಇದೀಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ. ಹಾಗಿದ್ರು ಬಿದ್ದಿದೆ ಹಂಗೆ ನೋಡಕ್ಕೆ ಹೋದರೆ. ಬಟ್ ಅವರ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಇದೀಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊತಾ ಇದ್ದಾರೆ. ಆಸಿಡ್ ಎರಚಿದ ಸಂದರ್ಭದಲ್ಲಿ ಅದು ನೆಲದ ಮೇಲೆಲ್ಲ ಬಿದ್ದು ಯಾವ ಥರ ಆಗಿದೆ ನೋಡಿ. ಇಮ್ಯಾಜಿನ್, ಅದೇನಾದರೂ ಅವ್ರ ಮುಖದ ಮೇಲೋ ದೇಹದ ಮೇಲೋ ಬಿದ್ದಿದ್ದೇ ಆದಲ್ಲಿ ಸಿಡಿದಿದ್ದರೆ ಒಂದಷ್ಟು ಸಿಡಿದಿರುತ್ತೆ. ಇಲ್ಲಾಂದರೆ ಆಸ್ಪತ್ರೆಗೆ ಅವ್ರು ದಾಖಲಾಗ್ತಿರ್ಲಿಲ್ಲ. ಬಟ್ ದೊಡ್ಡ ಮಟ್ಟದ ಹಾನಿಯಾಗೋದು ಅವರ ಮೇಲೆ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ. ಈ ಕ್ಷಣ ಇದು KGF ತಾಲೂಕು AG ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ. ಸುಧಾ ಅವರ ಮೇಲೆ ಆಸಿಡ್ ದಾಳಿಗೆ ಯತ್ನಿಸಲಾಗಿದೆ. ನಾನು AG ಬ್ಲಾಕಿಂದ ಬರ್ತಾ ಇದ್ದೀನಿ. ಜಗಳ ಆಯಿತು. ಯಾಕಂದರೆ ರೂಪಲ್ಲೂ ನಾವು ತಗೊಳ್ತಾ ಇದ್ದೀವಿ. ಅದರಲ್ಲಿ ಮಂತ್ಲಿ ನಾವು ಪೇ ಮಾಡಬೇಕು. ಅದರಲ್ಲಿ ಅವರು ನಾನು ಲೀಡರು ನೀನು ಲೀಡರ್ ಅಂತ ಹೇಳಿಬಿಟ್ಟು ಸುಮ್ಮನೆ ಜಗಳ ಆಯಿತು. ಅದಕ್ಕೆ ಮುಂಚೆ ಅವ್ರು ಬಂದು ಬಡ್ಡಿ ಇದೆ ಅದರಲ್ಲಿ. ನಾವು ಸುಮ್ಮನೆ ನೀನು ಹಾಫು ನಾನು ಹಾಫು ತಗೊಳ್ಳೋಣ ಅಂತ ಹೇಳಿದ್ದಾರೆ. ಮತ್ತು ನಾವು ರೆಡಿ ಇಲ್ಲ ಅದು ತಗೊಳ್ಳೋಕ್ಕೆ. ಅದಕ್ಕೆ ಅವ್ರಿಗೂ ನಮಗೂ ಜಗಳ ಆಯಿತು. ಆಸಿಡ್ ಎಷ್ಟು ಗಂಟೆಗೆ? 12:45ಗೆ ಆಸಿಡ್ ಮನೆ ಒಳಗಡೆ ಬಂದ್ರೆ ಹಿಂಗೆ ಮನೆ ಒಳಗಡೆ ನಾನು ಆನಿಯನ್ ಚಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಅವ್ರ ಬ್ಯಾಕ್ ಸೈಡಿಂದ ಬಂದು ಪೋರ್ ಮಾಡಿಬಿಟ್ಟು ಹೋಗ್ತಾರೆ. ಒಬ್ರು ಬಂದ್ರೆ ಬಂದಿದ್ದು ಅವ್ರು ಫುಲ್ಲ ಫೇಸ್ ಎಲ್ಲ ಕವರ್ ಮಾಡಿಬಿಟ್ಟು ಬಂದು ಮಾಡಿದ್ದಾರೆ. 2 ವೀಲರ್ಲು ಬಂದ್ರೆ ಅಲ್ಲ ಹಂಗೆ? ಇಲ್ಲ, ಅವರು ಮುಂಚೆನೇ ಇದ್ದಾರೆ. ನಾವು ನಮಗೆ ಅವ್ರ ಮೇಲೇ ಇದೆ ಡೌಟ್ ಇದೆ. ಅವ್ರ ಹೆಸರು? ಅವ್ರ ಹೆಸರು ವೆಂಕಟೇಶ್ ಅಂತ. ಅವರು ಮುಂಚೆನೇ ಹೇಳಿದ್ದು ನಾವು ನಿನ್ನನ್ನು ಬಿಡಲ್ಲ ಅಂತ. ಮತ್ತೆ ಇವಾಗ ನನಗೆ ಅವ್ರ ಮೇಲೇ ಡೌಟ್ ಇದೆ. ಅವರು ನಿಮ್ಮ ಏರಿಯಾದವರೇನಾ? ನಮ್ಮ ಏರಿಯಾನೇ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೋಲಾರದಿಂದ ರಘುರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ರಘುರಾಜ್. ಗುಡ್ ಈವ್ನಿಂಗ್ ಹರೀಶ್. ಯಾವುದೋ ಹಣಕಾಸಿನ ವಿಚಾರ, ಯಾರೋ ವೆಂಕಟೇಶ್ ಅಂತ ಹೆಸರು ಹೇಳಿದ್ರು. ಬಟ್ ಆ ವಿಚಾರಕ್ಕೆ ಕಂಪ್ಲೇಂಟ್ ಕೊಡ್ತಾರೆ, ಇಲ್ಲ ಆವಾಜ್ ಆಗ್ತಾರೆ. ಕರೆಕ್ಟು ಏನ್ರಿ, ಆಸಿಡ್ ದಾಳಿ ಮಾಡ್ತಾರಾ? ಖಂಡಿತ ಹರೀಶ್ ನಗರಾಜ್, ಏನೋ ಒಂದು ಬೆಳ್ಳಂಬೆ ಹಾಡಾಗಲ್ಲ ಇಂಥದ್ದೊಂದು ಕೃತ್ಯ KGF ನಗರದಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ನೀವು ಸುಧಾ ಏನಿದ್ದಾರೆ, ಅವರು ಒಂದು ಆಕ್ಟಿವಿಸ್ಟ್ ಆಗಿರ್ತಾರೆ. ಏನು ಮಹಿಳಾ ಸಂಘಗಳು ಮತ್ತೆ ಮಹಿಳಾ ಪರ ಹೋರಾಟಗಳನ್ನು ಕೂಡ ಮಾಡ್ಕೊಂಡ್ ಬಂದಿರ್ತಾರೆ. ಅಂತವ್ರ ಮೇಲೆ ಆಸಿಡ್ ದಾಳಿಗೆ ಏನು ಹಾಡಾಗಲಿ ಯತ್ನ ಮಾಡಿರುವಂತದ್ದು ಅಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಗಳಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಇವರೇನು ಅಡಿಗೆಗೆ ಮನೆಯಲ್ಲಿ ಮಧ್ಯಾಹ್ನ ಅಡಿಗೆಗೆ ಪ್ರಿಪೇರ್ ಮಾಡ್ಕೊಂತ ಇರ್ತಾರೆ. ಆ ಒಂದು ವೇಳೆಯಲ್ಲಿ ಇವ್ರ ಮೇಲೆ ಏಕಾಏಕಿ ಏನು ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿದಂತಹ ವ್ಯಕ್ತಿ ಬಂದು ಆಸಿಡ್ ದಾಳಿ ಮಾಡಿ ವಿಫಲ ಯತ್ನವನ್ನು ಮಾಡಿ ಓಡೋಗ್ತಾರೆ. ಆದ್ರೂ ಕೂಡ ಅವ್ರ ಕೈಗೆ ಮತ್ತೆ ಅವ್ರ ಬೆನ್ನಿನ ಹಿಂಭಾಗಕ್ಕೆ ಸ್ವಲ್ಪ ಆಸಿಡ್ ಬಿದ್ದಿದೆ. ಸ್ವಲ್ಪ ಒಂದು ಸುಟ್ಟು ಗಾಯಗಳು ಕೂಡ ಅವ್ರಿಗೆ ಆಗಿರುವಂತದ್ದು. ಮತ್ತೆ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಅವ್ರ ಆಸಿಡ್ ಏನು ಅವ್ರ ಮುಖದ ಮೇಲೆ ಅಥವಾ ತಲೆಗೇನಾದ್ರೂ ಬಿದ್ದಿದ್ರೆ ಅವರ ಒಂದು ಪ್ರಾಣಕ್ಕೂ ಸಹ ಸಾಕಷ್ಟು ಹಾನಿ ಆಗ್ತದೆ ಅಂತ ಹೇಳ್ಬೋದು. ಏನು ಅಚಾನಕ್ ಆಗಿ ಅವರು ಈ ಒಂದು ದುರ್ಘಟನೆ ತಪ್ಪಿಸ್ಕೊಂಡಿದ್ದಾರೆ. ಈಗಾಗಲೇ ಪೊಲೀಸರು ಆ ಒಂದು ಆರೋಪಿಯನ್ನ ಹುಡ್ಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂತಾ ಇರುವಂತದ್ದು. ಈಗ ಸಂಬಂಧಪಟ್ಟಂತೆ ಏನು ಪ್ರಕರಣ ಸಹ ಪೊಲೀಸ್ ದಾಖಲಾಗಿದೆ. ಅನುಮಾನ ಬರೋದೇನಪ್ಪಾ ಅಂದ್ರೆ, ಈ ವಿಚಾರಕ್ಕೆ ಆಸಿಡ್ ದಾಳಿ ಆಗುವಷ್ಟರ ಮಟ್ಟಿಗೆ ಇದಷ್ಟೊಂದು ಸೀರಿಯಸ್, ಬಿಕಾಸ್ ಬೇರೆ ಏನು ಇಲ್ವಾ, ಗ್ರಿಡ್ಜ್ ಏನು ಇಲ್ವಾ ಅವ್ರ ಮೇಲೆ? ಇವರು ಏನ್ ಮಹಿಳಾ ಹೋರಾಟಗಾರ್ತಿ ಆಗಿದ್ದಾರೆ. ಯಾವ್ದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಇವರು ಮಧ್ಯವಸ್ಥಿಕೆ ವಹಿಸ್ಲಿಕ್ಕೆ ಹೋಗಿದ್ರು ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅದಕ್ಕೆ ಕೆರಳಿರ್ತಂತಹ ವ್ಯಕ್ತಿ ಏನಿದ್ದಾರೆ ಅವ್ರಿಗೂ ಇವ್ರಿಗೂ ಮಧ್ಯೆ ಸ್ವಲ್ಪ ಹಣಕಾಸಿನ ಸಮಸ್ಯೆ. ಯಾರು ಏನು ಅಂತ ಈಗ ಅವರು ಏನು ಸಂತ್ರಸ್ತೆ ಹೇಳ್ತಾ ಇರೋ ಪ್ರಕಾರವಾಗಿ ಒಬ್ಬ ವ್ಯಕ್ತಿನ ಹೆಸರನ್ನ ಹೇಳ್ತಾ ಇದ್ದಾರೆ. ಪೊಲೀಸರು ಈ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿದೆ. ರೈಟ್, ಥ್ಯಾಂಕ್ ಯು ಸೊ ಮಚ್ ರಘುರಾಜ್ ಈ ಕ್ಷಣದ ಮಾಹಿತಿಗಾಗಿ. ಜೋರು ಮಳೆ ಬರ್ತಾ ಇದೆ, ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ, ಕಣ್ಣೆದುರಿಗೆ ಮನೆ ಮುಳುಗ್ತಾ ಇದೆ ಆ ಮಹಿಳೆಯ ಕಣ್ಣೀರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ರಾಮದುರ್ಗ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು.
ಯಪ್ಪ ನನಗೆ ಈ ಊರು ಬೇಡ, ಬೇರೆ ಕಡೆ ಸ್ಥಳಾಂತರ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ತಮ್ಮ ಮನೆ ಮುಳುಗ್ತಾ ಇದೆ. ಅದ್ರ ಮುಂದೆ ನಿಂತು ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಅವರಾದಿ ಗ್ರಾಮ, ರಾಮದುರ್ಗ ತಾಲೂಕು, ಮಲಪ್ರಭಾ ಪ್ರಭಾವದಿಂದ ಆ ಪ್ರವಾಹ ಬರ್ತಾ ಇದೆ, ಮನೆಗೆ ನೀರು ನುಗ್ತಾ ಇದೆ. ಈ ಬಾರಿಯೂ ಕೂಡ ಮನೆಯೊಳಗೆ ನುಗ್ಗಿದಂತಹ ಮಲಪ್ರಭೆಯ ನದಿಯ ಹೊಡೆತಕ್ಕೆ ಆ ಮಹಿಳೆ ನಲುಗು ಹೋಗಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಜೀವನ ಸಾಕಾಗಿದೆ, ದಯಮಾಡಿ ನನಗೆ ಬೇರೆ ಕಡೆ ಮನೆ ಕಟ್ಟಿಸ್ಕೊಡಿ, ಅಲ್ಲಿಗೆ ಹೋಗಿ ಬದುಕೋತೀನಿ ನಾನು, ನನ್ನ ಗೋಳು ಯಾರು ಕೇಳೋರೇ ಇಲ್ವಲ್ಲ. ನೀರು ಉಕ್ಕುತ್ತಾ ಇದೆ. ಮನೆ ಮುಂದೆ ನಿಂತು ಮಹಿಳೆ ಕಣ್ಣೀರು ಹಾಕ್ತಿರುವಂಥ ದೃಶ್ಯ ಕಂಡು ಬಂತು. ಮಲಪ್ರಭೆಯ ಎಫೆಕ್ಟ್ ಇದೀಗ ಹಲವಾರು ಗ್ರಾಮಗಳನ್ನು ಮುಳುಗಿಸ್ತಾ ಇದೆ. ನೀವು ನೋಡ್ತಿದ್ದೀರಾ ಈ ಕ್ಷಣ ಹೇಗೆಲ್ಲ ಆ ಭಾಗದ ಗ್ರಾಮಗಳು, ಬೆಳಗಾವಿ, ಗದಗ, ರಾಯಚೂರ, ಎಸ್ ಆ ಹೆಣ್ಮಗಳು ಕಣ್ಣೀರು ಹಾಕ್ತಿದ್ದಾರೆ ನೋಡಿ. ಈ ಸಂದರ್ಭದಲ್ಲಿ ನನ್ನ ಸಹೋದ್ಯೋಗಿ ಬೆಳಗಾವಿಯ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಆ ಗ್ರಾಮಕ್ಕೆ ಹೋಗಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ತೋರಿಸಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಓ ಟಿ ಯು ಚಂದ್ರಕಾಂತ್ ಸುಗಂಧಿ. ಯಲ್ಲಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಮಲಪ್ರಭಾ ನದಿಗೆ ಅಧಿಕ ಸಂಖ್ಯೆಯಲ್ಲಿ ಒಳಹರಿವಿದೆ. ಇದರಿಂದ ಏನಂತಂದ್ರೆ ರಾಮದುರ್ಗ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ನಾವು ನಿಂತಿರ್ತಕ್ಕಂಥದ್ದು ಈಗ ರಾಮದುರ್ಗ ತಾಲೂಕಿನ ಔರಾದಿ ಗ್ರಾಮದ ಹೊರವಲಯದ ಈ ಒಂದು ಗ್ರಾಮ ಏನಂತಂದ್ರೆ ಸಂಪೂರ್ಣವಾಗಿ ಗ್ರಾಮದ ಹೊರವಲಯದಲ್ಲಿ 3 ಕಡೆಯಿಂದ ನೀರು ಆವರಿಸಿದೆ. ಹೀಗಾಗಿ ಜನ ಗ್ರಾಮವನ್ನ ತೊರೆಯಕ್ಕೆ ಈಗಾಗಲೇ ತಮ್ಮ ಸಾಮಾನುಗಳ ಸಮೇತ ಗ್ರಾಮವನ್ನ ತೋರಿತಾ ಇದ್ದಾರೆ. ನೋಡಬಹುದು ಈ ದೃಶ್ಯವನ್ನಂದ್ರೆ ಈ ಕಳೆದ ಅವಧಿಯಲ್ಲೂ ಕೂಡ ಇದೇ ರೀತಿ ಪ್ರವಾಹ ಸ್ಥಿತಿ ಒಂದು ಗ್ರಾಮದಲ್ಲಿ ನಿರ್ಮಾಣವಾಗಿತ್ತು. ಹೀಗಾಗಿ ಜನ ಈ ಬಾರಿ ಏನಂತಂದ್ರೆ ಟ್ರ್ಯಾಕ್ಟರ್ಗಳ ಮೂಲಕ ತಮ್ಮ ಸಾಮಾನು ಸಮೇತ ಗ್ರಾಮವನ್ನು ತೋರಿತಾ ಇದೆ. ಅನೇಕ ಟ್ರ್ಯಾಕ್ಟರ್ಗಳು ಈಗಾಗಲೇ ಸಿದ್ಧವಾಗಿ ನಿಂತಿರ್ತಕ್ಕಂಥದ್ದು. ಏನಂತಂದ್ರೆ ಈಗಾಗಲೇ ಜಲಾಶಯದಿಂದ ಸುಮಾರು 25,000 ಕ್ಯೂಸೆಕ್ ನೀರನ್ನ ಈಗ ನದಿಗೆ ಬಿಡಲಾಗ್ತಿದೆ. ಇದರಿಂದ ಔರಾದಿ ಗ್ರಾಮದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ನೋಡಬಹುದು. ಟ್ರ್ಯಾಕ್ಟರ್ಗಳು ಈಗಾಗಲೇ ಸಿದ್ಧವಾಗಿವೆ. ಜೊತೆಗೆ ಏನಂತಂದ್ರೆ ಗ್ರಾಮದಲ್ಲಿ ಆತಂಕದ ವಾತಾವರಣ ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ಹೀಗಾಗಿ ಜನ ಇದರಿಂದ ಏನಂತಂದ್ರೆ ರೋಸಿ ಹೋಗಿದ್ದಾರೆ. ಜೊತೆಗೆ ಕಳೆದ ಬಾರಿ ಉಂಟಾಗುವಂತಹ ಪ್ರವಾಹದಿಂದ ಯಾವುದೇ ರೀತಿ ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ ಅಂತಕ್ಕಂಥ ಆತಂಕ ಕೂಡ ಇರತಕ್ಕಂಥದ್ದು ನೋಡಬಹುದು. ಮನೆಯಲ್ಲಿ ಹೇಗೆ ಮಕ್ಕಳು ಮನೆಯನ್ನ ಖಾಲಿ ಮಾಡಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇನ್ನು ಮನೆ ಸಂಪೂರ್ಣವಾಗಿ ಈಗ ಜಲಾವೃತವಾಗಿದೆ. ಇನ್ನು ಸ್ವಲ್ಪ ಆದ್ರೆ ಮನೆಯಲ್ಲಿ ನೀರು ಬರುತ್ತೆ. ಹೀಗಾಗಿ ತಮ್ಮ ಸಾಮಾನುಗಳ ಸಮೇತ ಈಗಾಗಲೇ ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಪ್ರತಿ ಬಾರಿ ಇದೇ ರೀತಿ ಸಮಸ್ಯೆ ಆಗುತ್ತೆ. ಈ ಬಗ್ಗೆ ಮಾತಾಡಕ್ಕೆ ಸ್ಥಳೀಯರ ಜೊತೆಗಿದ್ದಾರೆ. ಸರಿ, ಪ್ರತಿ ಬಾರಿ ನಿಮ್ಮಲ್ಲಿ ಇದೇ ಸಮಸ್ಯೆ ಆಗುತ್ತೆ, ಯಾಕೆ ಈ ಸಮಸ್ಯೆ ಆಗ್ತಿದೆ, ಏನ್ ಪರಿಹಾರ ಏನು ಸರ್? ಇದಕ್ಕೆ ಈಗ ಆಗ್ಲಿಕತ್ತೆ ಸುಮಾರು 2 ರಿಂದ 3 ಸಾರಿ, ಪ್ರತಿ ಸಾರಿ ಹೊಳೆ ಬಂದಾಗೂ ನಮ್ಮ ಪರಿಸ್ಥಿತಿ ಇದೇ ಆಗ್ಲಿಕತ್ತದ. ನಾವು ಶಿಫ್ಟಿಂಗ್ ಅನ್ನು ಕೇಳಿದೀವಿ. ಔರಾದಿ ಗ್ರಾಮನ ಶಿಫ್ಟಿಂಗ್ ಕೇಳಿದ್ರು ಕೂಡ ಅದ ಶಿಫ್ಟಿಂಗ್ ನಮ್ಗೆ ಸಿಕ್ಕಿಲ್ಲ. ಮತ್ತೆ ಪರಿಹಾರದೊಳಗೂ ಬಹಳ ದೊಡ್ಡ ತಾರತಮ್ಯ ಆಗೈತಿ. ಇವತ್ತೇನ್ ಅನ್ಸಾತತಿ ಅಂತಂದ್ರೆ ನಮಗ ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯ, ದಕ್ಷಿಣ ಕರ್ನಾಟಕಕ್ಕೆ ಒಂದು ನ್ಯಾಯನೋ ಅಂತ ಅನ್ಸಾತತಿ. ಸ್ಥಳೀಯರು ಮತ್ತು ಇನ್ನು ಜಲಾಶಯ ನಿರ್ವಹಣೆಯಲ್ಲಿ ಲೋಪದೋಷ ಆಗ್ತಿದೆ. ಇದರಿಂದ ಏಕಾಏಕಿ ನೀರು, ಯಾಕಂದ್ರೆ ಮಳೆಯ ಮುನ್ಸೂಚನೆ ಜಲಾಶಯಕ್ಕೆ ಅಧಿಕಾರಿಗಳಿಗೆ ಇರಬೇಕು. ಜೊತೆಗೆ ಎಷ್ಟು ಮಟ್ಟದ ಒಳಹರಿವು ಬರ್ತಾ ಇರೋದು ಅಂತಕ್ಕಂಥದ್ದು ಕೂಡ ಜಲಾಶಯದ ಅಧಿಕಾರಿಗಳಿಗೆ ಮಾಹಿತಿ ಇರಬೇಕು. ಹಾಗಾಗಿ ಜಲಾಶಯದ ನಿರ್ವಹಣೆಯಲ್ಲೇ ಎಲ್ಲೋ ಒಂದು ಕಡೆ ತಪ್ಪಾಗ್ತಿದೆ. ಹೀಗಾಗಿ ಬೆಳಗಾವಿಯ ರಾಮದುರ್ಗ ತಾಲೂಕಿನಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಔರಾದಿ ಗ್ರಾಮಸ್ಥರ ಆಗ್ರಹವಾಗಿದೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ನೆರೆಯ ಮಹಾರಾಷ್ಟ್ರದಲ್ಲಂತೂ ಕಳೆದ 3-4 ದಿನಗಳಿಂದ ಧೋ ಅಂತ ಸುರಿತಾ ಇದೆ ಮಳೆ, ಧಾರಾಕಾರ ಮಳೆ. ಅದು ಹಿರಣ್ಯಕೇಶಿ ಹಾಗೂ ಘಟಪ್ರಭಾ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ನೀವು ನೋಡ್ತಿರುವಂತಹ ದೃಶ್ಯ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೋಟಬಾಗಿ ಗ್ರಾಮದ ಹಿರಣ್ಯಕೇಶಿ ನದಿ ತೀರದ ಸುಪ್ರಸಿದ್ಧ ದೇವಸ್ಥಾನ ಇದು. ಆ ಭಾಗದವ್ರು ಹೋಗಿರೋ ಗೊತ್ತಾಗಿರುತ್ತೆ. ಇದು ಲಕ್ಷ್ಮೀ ದೇವಸ್ಥಾನ ಕಂಪ್ಲೀಟಾಗಿ ಜಲಾವೃತವಾಗಿದೆ. ನೀವು ನೋಡ್ತಾ ಇದ್ದೀರಾ ಕೋಟಬಾಗಿ ಗ್ರಾಮ, ಬೆಳಗಾವಿ ಜಿಲ್ಲೆ, ಹುಕ್ಕೇರಿ ತಾಲೂಕಿನ ಆ ಭಾಗಕ್ಕೆ ನನ್ನ ಸಹೋದ್ಯೋಗಿ ಲೋಹಿತ್ ಹೋದ್ರು. ಅಲ್ಲಿನ ದೇವಸ್ಥಾನದ ಪರಿಸ್ಥಿತಿ ಮತ್ತು ಆ ಭಾಗದ ದೃಶ್ಯಾವಳಿಗಳನ್ನೆಲ್ಲ ಕೂಡ ಒಂದು ವಾಕ್ ಥ್ರೂ ಮಾಡಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಓ ಟಿ ಯು ಲೋಹಿತ್. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಏನು ಕಳೆದ 4 ದಿನದಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ರಾಜ್ಯಕ್ಕೆ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಅದರಲ್ಲೂ ಪ್ರಮುಖ ನದಿಗಳಾದಂಥ ಕೃಷ್ಣಾ ನದಿ ಆಗಿರಬಹುದು, ವೇದಗಂಗಾ, ದೂಧಗಂಗಾ, ಹಾಗೆ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದ್ದಾವೆ.
ಅಂತ ಹೇಳ್ಬೋದು. ಸೊ ಈಗ ನಾವಿರುವಂತದ್ದು ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಒಂದು ಕೊಟಬಾಗಿ ಗ್ರಾಮದಲ್ಲಿ ಇದೀವಿ. ನೀರು ಏನಂತಂದ್ರೆ ದೇವರನ್ನು ಬಿಡದೆ ದೇವರಿಗೆ ಜಲ ದಿಗ್ಬಂಧನ ಹಾಕಿದೆ ಅಂತಾನೆ ಹೇಳ್ಬೋದು. ಏನು ಕೊಟಬಾಗಿ ಗ್ರಾಮದ ಪ್ರಮುಖ ದೇವಸ್ಥಾನ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಸ್ಥಾನ ಇದೆ. ಲಕ್ಷ್ಮೀ ದೇವಸ್ಥಾನ ಈಗ ಸಂಪೂರ್ಣ ನೀರಿನಿಂದ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಏನು ನಿನ್ನೆ ಸಂಜೆವರೆಗೂ ಕೂಡ ಏನು ಇಲ್ಲಿ ನೀರು ಒಂಚೂರು ನೀರಿರಲಿಲ್ಲ. ಆದ್ರೆ ರಾತ್ರೋರಾತ್ರಿ ಏನು ಹಿರಣ್ಯಕೇಶಿ ನದಿ ಪ್ರಮಾಣದಲ್ಲಿ ಏನು ನೀರಿನ ಹೆಚ್ಚಳ ಆಗಿದೆ, ಪರಿಣಾಮವಾಗಿ ಏನಂದ್ರೆ ಈಗ ದೇವಸ್ಥಾನ ಮುಳುಗಡೆ ಆಗಿದೆ. ಈ ಒಂದು ಪ್ರಮುಖ ದೇವಸ್ಥಾನ ಅಂತಂದ್ರೆ ಸಾಕಷ್ಟು ಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು. ಸುತ್ತಲೂ 10ಕ್ಕೂ ಹೆಚ್ಚು ಹಳ್ಳಿಗಳಿದಾವೆ. ಹಳ್ಳಿಗಳಿಂದ ದಿನವೂ ನಿತ್ಯವೂ ಇಲ್ಲಿ ಜನ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ ಅಂತ ಒಂದು ಪ್ರಸಿದ್ಧ ದೇವಸ್ಥಾನ. ಅದರಲ್ಲೂ ಕೂಡ ಈಗ ಏನಂತಂದ್ರೆ ಶ್ರಾವಣ ಮಾಸ ಆಗಿರೋದ್ರಿಂದ ಸಾಕಷ್ಟು ಏನಂತಂದ್ರೆ ನಿತ್ಯವೂ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ರು. ಅಂತ ಒಂದು ಭಕ್ತಾದಿಗಳಿಗೆ ಈಗ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಏನಂತಂದ್ರೆ ಕೆಲವೊಂದಿಷ್ಟು ಭಕ್ತರು ಏನಂತಂದ್ರೆ ನೀರಿನಲ್ಲೇ ಸುಮಾರು 3 ಅಡಿಯಷ್ಟು ಇರ್ತಕ್ಕಂಥ ನೀರಿನಲ್ಲೇ ನಡ್ಕೊಂಡು ಹೋಗಿ ದೇವರಿಗೆ ಒಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ, ತಮ್ಮ ಹರಕೆಗಳನ್ನ ಹಾರೈಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅಂತಂದ್ರೆ ನಿತ್ಯವೂ ಏನ್ ನಡಿಬೇಕು ಪೂಜಾ ಅಂತ ಒಂದು ಪೂಜಾ ಕಾರ್ಯಗಳನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ನಾವು ನೋಡಬಹುದು ಮೇಲ್ಗಡೆ ಏನಂತಂದ್ರೆ ಇದು ಪ್ರಮುಖ ಪ್ರವೇಶ ದ್ವಾರ. ಕೆಳಗಡೆ ನೋಡಿದ್ರೆ ಸಂಪೂರ್ಣವಾಗಿ ನೀರಿನಿಂದ ತುಂಬಿದೆ. ಹಿಂಗೆ ಹೋದ್ರೆ ಒಳಗಡೆನೆ ಒಂದು ಗರ್ಭಗುಡಿ ಬರುತ್ತೆ. ಗರ್ಭಗುಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೋಗಿದೆ. ಸಂಪೂರ್ಣವಾಗಿ ಏನಂತಂದ್ರೆ ಏನೊಂದು ದೇವರಿದೆ, ಆ ದೇವರು ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದು. ಈ ಕಡೆ ಒಂದು ಚಿಕ್ಕ ಒಂದು ಬಾವಿ ಇದೆ, ಆ ಬಾವಿ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕಡೆ ಪ್ರಮುಖವಾಗಿರ್ತಕ್ಕಂಥ ಇದು ಗರ್ಭಗುಡಿ ಸಂಪೂರ್ಣವಾಗಿ ಮುಳುಗಡೆ ಇದೆ. ನೀರಿನಲ್ಲೇ ಬಂದು ಜನ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ಶ್ರಾವಣ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಬರ್ತಾ ಇದ್ರು. ಆ ಒಂದು ಭಕ್ತರಿಗೆ ಈಗ ಸಾಕಷ್ಟು ನಿರಾಸೆ ಆಗಿದೆ. ಆದ್ರೂ ಸಹ ಕೆಲವೊಂದಿಷ್ಟು ಜನ ಏನಂತಾರೆ ನೀರಿನಲ್ಲೇ ಬಂದು ತಮ್ಮ ಹರಕೆಗಳನ್ನ ತೀರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹಿರಣ್ಯಕೇಶಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಪ್ರತಿ ಗಂಟೆಗೆ ಹೆಚ್ಚುತ್ತಲೇ ಇದೆ. ಇದೇ ರೀತಿ ಮುಂದುವರೆದ್ರೆ ಒಂದು ಸುಮಾರು 4 ಅಡಿಯಷ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ನೀರು ಹೆಚ್ಚಾಗಿ ಬಂದ್ರೆ ಗ್ರಾಮಕ್ಕೂ ಕೂಡ ನೀರು ನುಗ್ಗುವಂತ ಭೀತಿ ಕೂಡ ಈಗ ಇಲ್ಲಿ ಗ್ರಾಮಸ್ಥರಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಲೋಹಿತ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ಅದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೋ ಹೋಗ್ಬೇಕಾಯ್ತಾರೆ. ಇವತ್ತು ಇನ್ನು ಮುಂದೆ ಕೊರೋನಾ ಸೋಂಕಿತರ ಮನೆ ಸುತ್ತಮುತ್ತ ಸೀಲ್ ಡೌನ್ ಇರಲ್ಲ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಸೀಲ್ ಡೌನ್ ಪದ್ಧತಿಯನ್ನ ಕೈಬಿಟ್ಟಿದೆ ಬಿಬಿಎಂಪಿ. ಸೋಂಕಿತರ ಮನೆ ಸುತ್ತ ಬ್ಯಾರಿಕೇಡ್ ಹಾಕ್ತಾ ಇದ್ರು ಇದುವರೆಗೆ. ನಾವೆಲ್ಲರೂ ಕೂಡ ನೋಡಿರ್ತೀವಿ ಎಷ್ಟೋ ಸಂದರ್ಭದಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಓಡಾಡ್ಬೇಕಾರೆ ಈ ಏರಿಯಾ ಸೀಲ್ ಡೌನ್ ಆಗಿದೆ ಅಂತ ಗೊತ್ತಾಗ್ತಿರುತ್ತೆ. 100 ಮೀಟರ್ ಒಳಗೆ 3 ಕೇಸ್ ಬಂದ್ರೆ ಕಂಟೈನ್ಮೆಂಟ್, 3ಕ್ಕಿಂತ ಹೆಚ್ಚು ಪ್ರಕರಣಗಳು ಪತ್ತೆಯಾದರೆ ಮಾತ್ರ ಕಂಟೈನ್ಮೆಂಟ್, ಇಲ್ಲದಿದ್ರೆ ಸೀಲ್ ಡೌನ್ ಮಾಡಲ್ಲ. ಇದನ್ನ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದುವರೆಗೆ ಯಾವುದೇ ಒಂದು ಪ್ರಕರಣ ಬಂದರೂ ಕೂಡ ಏರಿಯಾ ಸೀಲ್ ಡೌನ್ ಆಗೋಗ್ತಾ ಇತ್ತು. ಆದರೆ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಒಂದೊಂದು ಪ್ರಕರಣಗಳೆಲ್ಲ ಬಂದಾಗ ಸೀಲ್ ಡೌನ್ ಮಾಡಲ್ಲ. ಸೀಲ್ ಡೌನ್ ಪದ್ಧತಿಯನ್ನು ಬಿಬಿಎಂಪಿ ಕೈಬಿಟ್ಟಿದೆ. ಇನ್ನೇನಿದ್ರು ಸೀಲ್ ಡೌನ್ ಕಂಟೈನ್ಮೆಂಟ್ ಝೋನ್ಗಳು ಅಷ್ಟೇ. 100 ಮೀಟರ್ ಒಳಗೆ 3 ಕೇಸ್ ಬಂದರೆ ಕಂಟೈನ್ಮೆಂಟ್ ಆಗುತ್ತೆ. 3ಕ್ಕಿಂತ ಹೆಚ್ಚು ಪ್ರಕರಣಗಳು ಪತ್ತೆಯಾದರೆ ಮಾತ್ರ ಅದು ಕಂಟೈನ್ಮೆಂಟ್ ಝೋನ್ ಆಗುತ್ತೆ, ಇಲ್ಲದಿದ್ದರೆ ಸೀಲ್ ಡೌನ್ ಮಾಡಲ್ಲ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಡ್ ಇಲ್ಲ, ಅಡ್ಮಿಟ್ ಅಂತೂ ಮಾಡ್ಕೋತಿಲ್ಲ ಅನ್ನೋ ಚಿಂತೆ ಕೂಡ ಇಲ್ಲ. ಎಲ್ಲ ಸೋಂಕಿತರಿಗೂ ಸಿಗುತ್ತೆ ಸರಿಯಾದ ಟ್ರೀಟ್ಮೆಂಟ್. ಇನ್ನು ಮುಂದೆ ಬೆಂಗಳೂರಿನ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಸಿಗುತ್ತೆ ಬೆಡ್ಗಳು. ಬ್ರೇಕಿಂಗ್ ನ್ಯೂಸ್. ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಸಮಾಧಾನಕರ ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಕೊರೋನಾದಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೆಚ್ಚು ಹೋಮ್ ಐಸೋಲೇಷನ್ ಆಗ್ತಿದ್ದಾರೆ ಸೋಂಕಿತರು ಕೂಡ. ಸೊ ಹಾಗಾಗಿ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಒಂದು ರೀತಿ ಬೆಂಗಳೂರಿನಲ್ಲಿ ಇನ್ನು ಮುಂದೆ ಬೆಡ್ ಸಿಗ್ತಿಲ್ಲ, ಅಡ್ಮಿಟ್ ಮಾಡ್ಕೋತಾ ಇಲ್ಲ ಅನ್ನೋ ಚಿಂತೆ ಬೇಡ. ಏಕೆಂದರೆ ಸರಿಯಾದ ಟ್ರೀಟ್ಮೆಂಟನ್ನು ಹೋಮ್ ಐಸೋಲೇಷನ್, ಮನೆಯಲ್ಲೇ ಪ್ರತ್ಯೇಕ ಕೋಣೆ ಇದ್ದರೆ ಅಲ್ಲಿ ಹೋಮ್ ಐಸೋಲೇಷನ್ ಮಾಡೋಕ್ಕೂ ಕೂಡ ಜಾಗ ಇದೆ, ಪರ್ಮಿಷನ್ ಇದೆ. ಸೊ ಹಾಗಾಗಿ ಅಲ್ಲೇ ಟ್ರೀಟ್ ಮಾಡ್ತಾರೆ. ಬೆಂಗಳೂರಿನ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಬೆಡ್ ಸಿಗುತ್ತೆ ಇನ್ನು ಮುಂದೆ ಅಂತ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಏನಿದೆ ಅಂದರೆ ಈಗ ನಮ್ಮಲ್ಲಿ ಇರತಕ್ಕಂಥ ಬೆಡ್ಗಳೇ ಇನ್ನೂ ಖಾಲಿ ಇದೆ, ಯೂಸ್ ಆಗಿಲ್ಲ. ಆಲ್ಮೋಸ್ಟ್ 6700 ಬೆಡ್ ಖಾಲಿ ಇದೆ ಇನ್ನು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ. ಯಾವ ಗೌರ್ಮೆಂಟ್ ಅವ್ರು ಏನು ಬ್ಲಾಕ್ ಮಾಡಿಸಿದ್ರು 50% ಕೋವಿಡ್ ಕೇರ್ಗೆ ಇಡಿ ಅಂತ, ಅದರಲ್ಲಿ ಸುಮಾರು 6700 ಬೆಡ್ಸು ಇನ್ನೂ ವೇಕೆಂಟ್ ಇದೆ, ಯೂಸ್ ಆಗಿದೆ. ಪರ್ಸೆಂಟೇಜು ಈಗ ನಾವು ಕೊಟ್ಟಿರೋದ್ರಲ್ಲಿ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ ಮೋರ್ ದೆನ್ 80% ಬೆಡ್ಸ್ ಖಾಲಿ ಇದೆ. ನಾವು ಕೊಟ್ಟಿರೋದ್ರಲ್ಲೇ ಕಮ್ಮಿ ಆಗಿದೆ, ದ ನಂಬರ್ ಆಫ್ ಕೇಸಸ್ ಕಮ್ಮಿ ಆಗಿದೆ. ನಂಬರ್ ಆಫ್ ಕೇಸಸ್ ಜೊತೆಗೆ ಹಾಸ್ಪಿಟಲೈಸೇಷನ್ ಬೇಕಾಗೋ ಕೇಸಸ್ಗಳು ಕೂಡ ಕಮ್ಮಿ ಆಗಿದೆ. ಹೋಮ್ ಐಸೋಲೇಷನ್ ಅಲೋ ಮಾಡಿದ್ದು ಒಂದು ಒಳ್ಳೆ ಕೆಲಸ. ಅದರಿಂದ ಏನಾಯ್ತು, ಹಾಸ್ಪಿಟಲ್ ಮೇಲೆ ಇರತಕ್ಕಂಥ ಲೋಡ್ ಕಮ್ಮಿ ಆಯಿತು. ಈಗ ನಮಗೆ ಮೇಯ್ನು ನಾವು ನೋಡ್ತಾ ಇರೋ ಟ್ರೆಂಡ್ ಏನಂದ್ರೆ ಈ ICU ಬೆಡ್ಸ್ ಬೇಕಾಗ್ತಾ ಇದೆ ಜಾಸ್ತಿ.
ಸೊ ಸರ್ಕಾರ ಈ ನಿಟ್ಟಿನಲ್ಲಿ ICU ಬೆಡ್ಗಳನ್ನು ಜಾಸ್ತಿ ಮಾಡೋ ಬಗ್ಗೆ ಚರ್ಚೆ ಮಾಡಬೇಕು ಇನ್ನು. ಬಟ್ ಸಿಚುಯೇಷನ್ ಏನಿದೆ ಅಂದರೆ ಈಗ ನಮ್ಮಲ್ಲಿ ಇರತಕ್ಕಂಥ ಬೆಡ್ಗಳೇ ಇನ್ನೂ ಖಾಲಿ ಇದೆ, ಯೂಸ್ ಆಗಿಲ್ಲ. ಐ ಥಿಂಕ್ ಕೊನೆ ಪಾಯಿಂಟ್ ಮಾತ್ರ ತುಂಬ ವ್ಯಾಲಿಡ್ಡು, ಯಾಕೆಂದರೆ ಅದು ICUಗೆ ಯಾರು ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಬಂದುಬಿಟ್ರೆ ಮಾತ್ರ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಇನ್ನು ಸಿಲಿಕಾನ್ ಸಿಟಿಯ ವಿಚಾರಕ್ಕೆ ಬರ್ತಿದ್ವಿ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಡೆಡ್ಲಿ ಆಕ್ಸಿಡೆಂಟ್ ಸ್ಪಾಟ್ ಇದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಯಮನಪಾದ ಗ್ಯಾರಂಟಿ. ನೋಡ್ತಿದ್ದ ಹಾಗೆಯೇ ಕಾರ್ಗಳು ಪಲ್ಟಿ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ಈ ಬ್ರೇಕಿಂಗ್ ನ್ಯೂಸ್ ನೋಡ್ತಿರೋ ಬೆಂಗಳೂರಿನ ಮಂದಿ ತಲೆ ಕೆಡಿಸ್ಕೊಂಡಿರ್ತಾರೆ, ಯಾವ ಆಕ್ಸಿಡೆಂಟ್ ಸ್ಪಾಟ್ ಇರ್ಬೋದು ಇದು ಅಂತ. ಯಾಕೆ ಇದನ್ನು ಡೆಡ್ಲಿ ಅಂತ ಕರೆದಿದ್ದೀವಿ ಅಂದರೆ, ಒಂದು ವಾರಕ್ಕೆ 3 ರಿಂದ 4 ಕಾರ್ ಗ್ಯಾರಂಟಿ ಪಲ್ಟಿ ಹೊಡೆಯುತ್ತೆ. ಅಲ್ಲಂತೂ ಆಕ್ಸಿಡೆಂಟ್ ಆಗೇ ಆಗುತ್ತೆ. ನ್ಯೂಸ್ 18 ಹತ್ತಿರ ಕಾರು ಪಲ್ಟಿಯ ರೋಚಕ ಆ ದೃಶ್ಯಗಳು ತೋರಿಸ್ತೀವಿ ನಿಮಗೆ, ಹೆಂಗಾಗುತ್ತೆ ಪಲ್ಟಿಗಳು ಅಂತ. ಆ ಡೆಡ್ಲಿ ಆಕ್ಸಿಡೆಂಟ್ ಸ್ಪಾಟ್ ಯಾವುದು, ವಾರಕ್ಕೆ ಯಾಕೆ ಒಂದು 3-4 ಆಕ್ಸಿಡೆಂಟಲ್ಲಿ ಕಟ್ಟಿಟ್ಟ ಬುತ್ತಿ ಅಂತಿದ್ದೀವಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. MS ಪಾಳ್ಯ ಹತ್ತಿರ ಇರೋ ಹೆಸರುಘಟ್ಟ ರಸ್ತೆಯಲ್ಲಿದೆ ಒಂದು ಸ್ಪಾಟ್. ಈ ರಸ್ತೆಯಲ್ಲಿದೆ ಡೇಂಜರಸ್ ಆಕ್ಸಿಡೆಂಟ್ ಸ್ಪಾಟ್. ಅಪಘಾತಗಳನ್ನು ನೋಡಿ ಭಯಗೊಂಡಿದ್ದಾರೆ ಸ್ಥಳೀಯರು ಕೂಡ. ಕಣ್ಣು ಮಿಟುಕಿಸಿ ಬಿಡೋ ಅಷ್ಟರಲ್ಲಿ ಕಾರ್ಗಳು ಪಲ್ಟಿ ಆಗೋಗುತ್ತೆ. ಪಲ್ಟಿ ಆಗೋ ದೃಶ್ಯ CCTV ಸೆರೆ ಆಗಿರೋದನ್ನು ಕೂಡ ತೋರಿಸ್ತೀವಿ ಈಗ. ಎಸ್, ಇದು ಹೆಸರುಘಟ್ಟ MS ಪಾಳ್ಯದ ಹತ್ರ ಇರುವಂಥ ಸ್ಪಾಟ್ ಇದು. ಈ ಸ್ಪಾಟಲ್ಲಿ ಯಾಕೆ ಈ ಸ್ಪಾಟಲ್ಲಿ ನೈಟ್ ಟೈಮಿಂಗ್ ಒಡೆದು ಬೀಳ್ತಿರ್ತಾರೆ ಅಂದರೆ, ಎಲ್ಲಿ ಮಧ್ಯ ಏನೋ ಡಿವೈಡರ್ ಹಾಕಿದಾರೋ ಎಲ್ಲಿಂದ ಶುರುವಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಅಲ್ಲಿಂದನೇ ಶುರುವಾಗ್ತಿದೆ. ಆದರೆ ಇದುವರೆಗೆ ಅಲ್ಲೊಂದು ಕಡೆಯಿಂದ CCTV ಕ್ಯಾಮ್ರಾ ಕವರೇಜ್ ಆಗ್ತಿದೆ ನಿಜ. ಬಂದು ಹೊಡ್ಕೊಂಡು ಪಲ್ಟಿ ಆಗ್ತಾನೆ ಇರ್ತಾರೆ. ಆದರೆ ಅಲ್ಲಿ ಮಾತ್ರ ಒಂದು ದೊಡ್ಡ ರೇಡಿಯಮ್ದು ಎಲ್ಲೆಲ್ಲೋ ಏನೇನೋ ಮಾಡ್ತಾರಪ್ಪ. ಎಷ್ಟು ಕಾಸು ಖರ್ಚಾಗುತ್ತೆ. ಅಲ್ಲೊಂದು ದೊಡ್ಡದಾಗೊಂದು ಅಲರ್ಟ್ನೆಸ್ ಏನಾದ್ರು ಕೊಡೋಕ್ಕಾಗಲ್ವ, ಯಾಕೆ ಅಂತ ಮಾತ್ರ ಅರ್ಥ ಆಗ್ತಿಲ್ಲ. ಬಟ್ ಅಲ್ಲಿ ಮಾತ್ರ ದೊಡ್ಡ ಟ್ಯಾಂಕರ್ಗಳು, ಕಾರ್ಗಳು ಬಂದು ಗುದ್ದಿ ಪಲ್ಟಿ ಆಗ್ತಾನೆ ಇರುತ್ತೆ. ವಾರಕ್ಕೊಂದು 3-4 ವೆಹಿಕಲ್ಗಳು ಸುಮ್ಮನೆ ಪಲ್ಟಿಗಳೇ. ಅದು ಹಲವಾರು ಸರಿ ಅಬ್ಸರ್ವ್ ಮಾಡಿದಾಗಲೂ ಕೂಡ ಇದು ದಾಖಲಾಗಿದೆ. ಯಾಕೆ ಯಾರೂ ತಲೆ ಕೆಡಿಸ್ಕೊತಿಲ್ಲ ಗೊತ್ತಿಲ್ಲ. ಹೆಸರುಘಟ್ಟದ ಕಡೆಯಿಂದ ಬರ್ತಾರೆ, ಪಲ್ಟಿ ಹೊಡೆಯುತ್ತೆ, ಆ ಡಿವೈಡ್ರಿಗೆ ಡಿಕ್ಕಿ ಹೊಡಿತಾರೆ. ಬಿಕಾಸ್ ಎಲ್ಲಿಂದ ಶುರುವಾಗುತ್ತೆ ಅಂತ ಗೊತ್ತಾಗಲ್ವಲ್ಲ, ಸಡನ್ನಾಗಿ ರೋಡ್ ಅಗಲ ಇರುತ್ತೆ, ಇಮಿಡಿಯೇಟಾಗಿ ಚಿಕ್ಕದಾಗಿ ಬರೋಕ್ಕೆ ಶುರುವಾಗುತ್ತೆ. 3 ದೃಶ್ಯ ನೋಡಿ, ಇದು 3 ದೃಶ್ಯ. ಎಡಭಾಗದಲ್ಲಿ ಒಂದು ಕಾರ್ ಬಂತು, ಪಲ್ಟಿ ಆಯಿತು. ಮಧ್ಯಭಾಗದಲ್ಲಿ ಒಂದು ಕಾರ್ ಬಂತು, ಮತ್ತೆ ಪಲ್ಟಿ ಆಯಿತು. ಇನ್ನು 3ನೇ ಭಾಗದಲ್ಲಿ ಹಾಲನ್ ಟ್ಯಾಂಕರ್ ಬಂತು, ಮತ್ತೆ ಪಲ್ಟಿ ಆಯಿತು. ಇದು ಸಾಮಾನ್ಯ ನೈಟ್ ಟೈಮ್ ಗ್ಯಾರಂಟಿ ಆಗುತ್ತಂಗೆ. ರೇಡಿಯಮ್ ಇದ್ದು ಇಲ್ಲಿಂದ ಶುರುವಾಗುತ್ತೆ ಅಂತ ಗೊತ್ತಾದರೆ ಓಕೆ, ಇಲ್ಲಾಂದರೆ ನಾಟ್ ಓಕೆ. ವಾರಕ್ಕೆ ಒಂದು 3-4 ಆಗೇ ಆಗುತ್ತೆ ಕಂಪಲ್ಸರಿ. ಯಾಕಂದ್ರೆ ಅದಕ್ಕೆ ನೋಡ್ತಾ ಇದ್ದೀರಾ ನೀವು, ಅದಕ್ಕೆ ಇದು ಹಾಕಿದ್ದಾರೆ, ಕರ್ಪಿಂಗ್ ಹಾಕಿದ್ದಾರೆ. ಅದಕ್ಕೆ ಲೈಟ್ ಇಲ್ಲ, ಏನಿಲ್ಲ, ಸಿಗ್ನಲ್ ಇಲ್ಲ. ಅಲ್ಲಿಂದ ಬರೋ ಟೈಮಲ್ಲಿ ಕಾಣಲ್ಲ. ಅಲ್ಲ, ಹಗಲು ಹೊತ್ತಲ್ಲಿ ಕಾಣುತ್ತೆ, ನೈಟ್ ಹೊತ್ತಲ್ಲಿ ಕಾಣಲ್ಲ. ಕಾರ್ಗಳು ತುಂಬಾ ಪಲ್ಟಿಗಳು ಹೊಡೆದಿದ್ದಾವೆ. ನಾವು ನೋಡ್ತಾ ಇರ್ತೀವಿ, ನಮ್ಮ ಅಂಗಡಿ ಇಲ್ಲೇ ಹತ್ರದಲ್ಲೇ ಇರೋದು. ತುಂಬಾ ಆಕ್ಸಿಡೆಂಟ್ ಆಗ್ತಾ ಇರ್ತವೆ, ವಾರಕ್ಕೆ ಒಂದು 5-3 ಆಗ್ತಾ ಇರ್ತವೆ. ರೀಸನ್ ಏನಂದ್ರೆ ಅದು ಕಾಣಲ್ಲ ಸರ್. ಅದು ಡಿವೈಡರ್ ತುಂಬಾ ಚಿಕ್ಕದಿದೆ. ಅದು ಒಂದು ಸಿಗ್ನಲ್, ರೆಡ್ ಸಿಗ್ನಲ್ ಇಲ್ಲ, ಏನೂ ಇಲ್ಲ. ಅಲ್ಲಿಂದ ಬರೋವ್ರಿಗೆ ಏನು ಕಾಣೋದು ಇಲ್ಲ. ಅದು ಫಸ್ಟ್ ಇಲ್ಲ, ಇನ್ನವ್ರಿಗೆ ಯಾರು ಬಂದಿಲ್ಲ. ಟ್ರಾಫಿಕ್ನವ್ರು ಯಾರೋ ಒಂದು 15 ದಿವಸ ಮುಂಚೆ ಬಂದು ಹೋಗಿದ್ರು, ಅವ್ರು ಏನೇನೋ ಬರ್ಕೊಂಡು ಹೋದ್ರು ಅಷ್ಟೇ. ಆಮೇಲೆ ಯಾರು ಬಂದಿಲ್ಲ. ಆಮೇಲೆ ನಾವೇ ಇಲ್ಲಿ ಪಕ್ಕದವರು ಎಲ್ಲ ಅದು ಬೇರೆ ಗೇಟ್ ಅನ್ನು ನಿಲ್ಸಿದೀವಿ, ದೊಡ್ಡದು ಕಾಣಿಸ್ಲಿ ಅಂತ ಅಷ್ಟೇ. ಒಂದು ಅವ್ರಿಗೆಲ್ಲ ಏನಾಗಲ್ವಲ್ಲ, ಅವ್ರ ಕಡೆಯವ್ರಿಗಾದರೆ ಆಗಬಾರ್ದು ನಿಜ. ಬಟ್ ಆ ಥರದ್ದು ಅಟ್ಲೀಸ್ಟ್ ಈ ಥರದ್ದು ನಡೀತಾ ಇದೆ ಅಂತಾಗ್ಲಾರು ಎಚ್ಚರಿಕೆ ವಹಿಸಬೇಕು. ಈ ಸ್ಪಾಟಿಂದ ನನ್ನ ಸಹೋದ್ಯೋಗಿ ಮುನಿರಾಜು ಕೂಡ ಒಂದು ವಾಕ್ ಥ್ರೂ ಕಳಿಸಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲೊಂದು ಡೆಡ್ಲಿ ಆಕ್ಸಿಡೆಂಟ್ ಸ್ಪಾಟ್ ಇದೆ. ಆ ಒಂದು ಸ್ಪಾಟ್ ನಲ್ಲಿ ಪ್ರತಿ ವಾರ ಇಲ್ಲ ಅಂದ್ರೂ 3-4 ಆಕ್ಸಿಡೆಂಟ್ ಸದಾ ಆಗ್ತಾ ಇರುತ್ತೆ. ಈಗ ನಾವೀಗ ಏನ್ ನೋಡ್ತಾ ಇದೀವಿ, ಇದು ಆ ಒಂದು ಆಕ್ಸಿಡೆಂಟ್ ಸ್ಪಾಟ್. ಇದು MS ಪಾಳ್ಯ ಬಳಿ ಇರುವಂತಹ ಒಂದು ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಇರುವ ಒಂದು ಆಕ್ಸಿಡೆಂಟ್ಸ್ ಝೋನ್ ಇದು. ಈ ಒಂದು ರಸ್ತೆಯಲ್ಲಿ ಪ್ರತಿ ವಾರ ಇಲ್ಲಾಂದ್ರೂ ಕನಿಷ್ಠ 3-4 ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ರಾತ್ರಿ ವೇಳೆ ಕಾರು ಮತ್ತೆ ದ್ವಿಚಕ್ರ ವಾಹನದಲ್ಲಿ ಸ್ವಲ್ಪ ಯಾಮರಿದ್ರೆ ಸಾಕು, ಇಲ್ಲಿ ಕಾರು ಪಲ್ಟಿ ಹೊಡೆದು ದೊಡ್ಡ ಮಟ್ಟದ ಒಂದು ಅಪಾಯವೇ ಆಗುವಂತ ಸನ್ನಿವೇಶ ಈ ಒಂದು ರಸ್ತೆಯಲ್ಲಿ ನಡೀತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಡಿವೈಡರ್ ಏನಿದೆ, ಈ ಒಂದು ಡಿವೈಡರ್ ನಲ್ಲಿ ಕೊನೆಯಲ್ಲಿ ಎಂಡಿಂಗ್ ನಲ್ಲಿ ಯಾವುದೇ ಒಂದು ಸೂಚನೆ
ಸೂಚನಾ ಫಲಕಗಳು ಸಹ ಇಲ್ಲಿ ಅಳವಡಿಕೆ ಮಾಡದೇ ಇರೋದ್ರಿಂದ ಇಲ್ಲಿ ಏನು ಹೆಸರುಘಟ್ಟ ಕಡೆಯಿಂದ ಬರುವಂತಹ ಈ ಒಂದು ರಸ್ತೆ ವಾಹನಗಳೇನಿದ್ದಾವೆ ನೇರವಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಲ್ಲಿ ವಾಹನಗಳು ಮತ್ತೆ ಕಾರು ಬೈಕ್ ಎಲ್ಲವೂ ಸಹ ಒಂದು ಪಲ್ಟಿ ಹೊಡಿತಾ ಇರುವಂತಹ ಘಟನೆ ನಡೀತಾ ಇರುವಂತದ್ದು. ಏನು ಪ್ರತಿ ವಾರ ಇದೇ ರೀತಿಯಾಗಿ 3-4 ಕಾರುಗಳು ಪಲ್ಟಿ ಹೊಡಿತವೆ ಮತ್ತೆ ಬೈಕ್ ಸವಾರರು ಸಹ ಇಲ್ಲಿ ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ರಸ್ತೆಯಲ್ಲಿ ಉರುಳಿ ಬೀಳ್ತಾ ಇರುವಂತಹ ಘಟನೆಗಳು ಸಹ ಇಲ್ಲಿ ನಡೀತಾ ಇರುವಂತದ್ದು. ಮತ್ತೆ ಈಗಾಗಲೇ ಸಾಕಷ್ಟು ಜನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಸಾರ್ವಜನಿಕರು ಈ ಬಗ್ಗೆ ಒಂದು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇನ್ನೂ ಅದನ್ನ ಸರಿಪಡಿಸೋದಕ್ಕೆ ಯಾರೂ ಮುಂದಾಗಿಲ್ಲ. ಕೇವಲ ಈಗ ಏನು 3-4 ದಿನಗಳ ಹಿಂದಷ್ಟೇ ಒಂದು ಬ್ಯಾರಿಕೇಡ್ ಅನ್ನ ಆ ಡಿವೈಡರ್ಗೆ ಇಟ್ಟು ಅಲ್ಲಿ ಒಂದು ಫಲಕವನ್ನು ಹಾಕಿರುವಂತದ್ದು. ಆದ್ರೂ ಸಹ ಪ್ರತಿ ರಾತ್ರಿ ಇಲ್ಲಿ ಒಂದು ಲೈಟಿಂಗ್ ಸಮಸ್ಯೆ ಇದೆ ಅಂತೇಳಿ ಸಾರ್ವಜನಿಕರು ಒಂದು ಆರೋಪವನ್ನು ಸಹ ಮಾಡ್ತಾರೆ. ಯಾಕಂದ್ರೆ ರಸ್ತೆಯಲ್ಲಿ ತುಂಬಾ ಕತ್ಲೆ ಇರುತ್ತೆ ರಾತ್ರಿ ವೇಳೆ. ಈ ವೇಳೆ ಏನು ಕಾರು ಮತ್ತೆ ಬೈಕ್ ಸವಾರರು ಜೋರಾಗಿ ಬಂದು ಆ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ರಸ್ತೆಯಲ್ಲೇ ಪಲ್ಟಿ ಹೊಡೆದು ಅಲ್ಲೇ ಬೀಳ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಒಂದು 3-4 ಜನ ಒಂದು ಪ್ರಾಣಕ್ಕೂ ಸಹ ಕುತ್ತು ತೆಗೆದುಕೊಂಡಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಸಹ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಆದಷ್ಟು ಬೇಗ ಬಿಬಿಎಂಪಿ ಮತ್ತೆ ಟ್ರಾಫಿಕ್ ಪೊಲೀಸರು ಇದನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸಹ ಒಂದು ಆಗ್ರಹವನ್ನು ಸಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಯಾಗಿದೆ. ವಿಶ್ವವಿದ್ಯಾಲಯಕ್ಕೆ ನುಗ್ಗಿದಂತಹ ವಿದ್ಯಾರ್ಥಿಗಳ ತಂಡ ಮನಸ್ಸೋ ಇಚ್ಛೆ ಕಲ್ಲು ತೂರಾಟ ಮಾಡಿದ್ದಾರೆ. ಜೊತೆಗೆ ಕಾಂಪೌಂಡ್ಗೆ ಜೆಸಿಬಿಯಿಂದ ಗುದ್ದಿಸಿ ಹಾನಿ ಕೂಡ ಮಾಡಿದ್ದಾರೆ. ಕಾರಣ ಏನು ಅಂತ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅನ್ನೋದು ಈ ಕ್ಷಣದ ನ್ಯೂಸ್. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅದರ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.